ಕುಸಿದಂಥ ಆಡಳಿತ, ದುರಾಡಳಿತ ಅಂತ ಹೇಳೋದಕ್ಕಿಂತ ಕುಸಿದಂಥ ಆಡಳಿತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ. ತಮ್ಮದೇ ಪಕ್ಷಕ್ಕೆ ಬೇಕಾಗಿ, ತಮ್ಮದೇ ಸ್ವಾರ್ಥಕ್ಕೆ ಬೇಕಾಗಿ ಇಡೀ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡುವಂಥ ಒಂದು ಆಡಳಿತ ಇವತ್ತು ನಡೀತಾ ಇರುವಂಥದ್ದು ನಾವು ನೋಡ್ತೇವೆ. ಅದು ಕರಪ್ಷನ್ನಿಂದ ಹಿಡಿದು ಮತ್ತೊಂದರ ಹಿಡಿದು ಎಕ್ಸೈಸ್ ಕಾಂಟ್ರಾಕ್ಟ್ರು ಸಾಧಾರಣವಾಗಿ ಎಕ್ಸೈಸ್ ಕಾಂಟ್ರಾಕ್ಟ್ರ್ ಕಂಪ್ಲೇಂಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದರೆ ಅವನಿಗೆ ಮುಂದೆ ತಾಪತ್ರೆ, ಅಧಿಕಾರಿಗಳನ್ನು ಕಳಿಸಿ ಅವನ ಬಾರ್ ಬಂದ್ ಮಾಡುವಂಥದ್ದು ಮಾಡು. ಅವರಿಂದ ಹಿಡಿದು 700 ಕೋಟಿ ಹಗರಣದಿಂದ ಹಿಡಿದು ವಕ್ಫ್ ಗಿಫ್ ಮೂಡ ನಮ್ಮ ವಾಲ್ಮೀಕಿ ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ಸಾರ್ವಜನಿಕರಿಗೆ ಎಲ್ಲ ಕಡೆಗಳಲ್ಲಿ ನೋಡಿದಾಗಲೂ ಕೂಡ ಎಲ್ಲ ಲೂಟಿಕೋರರ ದಂಧೆ ಮಾಡುವಂಥ ವ್ಯವಸ್ಥೆಯಿಂದ ಸೇರಿದಂಥ ಒಂದು ಆಡಳಿತ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ ಸರ್ ಅವರು. 5 ಗ್ಯಾರಂಟಿಗಳನ್ನು ಕೊಡ್ತೀನಿ ಸರ್. ಮೊದಲನೇ ಸಂಪುಟದಲ್ಲಿ 4 ಗ್ಯಾರಂಟಿಗಳನ್ನು ತಾತ್ವಿಕ ಒಪ್ಪಿಗೆ ಕೊಟ್ಟು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಒಬ್ಬನಿಂದ ಎಳ್ಕೊಂಡು ಇನ್ನೊಬ್ಬನಿಗೆ ಕೊಡುವಂಥದ್ದಾಗ ಮತ್ತೆ ಮನೆಯನ್ನು ತಂದು ಕೊಡ್ಬೇಕು ಅವರು. ಸರ್ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್, ರಿಸೋರ್ಸ್ ಮೊಬಿಲೈಸೇಷನ್ನ ಬಗ್ಗೆ ಕಳೆದ 2 ವರ್ಷದ ಅವಧಿಯಲ್ಲಿ ಒಂದು ಕಡೆ ಅವರು ಮಾತಾಡಿದಾರಾ ಸರ್? ಗುಂಡು ಮುಚ್ಚಲಿಲ್ಲ ಅಂತೇಳಿ ಕಾಂಗ್ರೆಸ್ನ MLAಗಳು ರಾಜೀನಾಮೆ ಕೊಡ್ತೇನೆ, ನಾನು ಇದೇ ರೀತಿ ಆದರೆ ನಾನು ಹೆಂಗೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳುವಂಥ ಕಾಂಗ್ರೆಸ್ MLA ಹೇಳುವಲ್ಲಿವರೆಗೆ ಆಡಳಿತ ಕುಸಿದಿದೆ ಅಂತ ಹೇಳಿದರೆ ರಿಸೋರ್ಸ್ ಮೊಬಿಲೈಸೇಷನ್ ಮಾಡದೆ ಭರವಸೆಗಳನ್ನು ಈಡೇರಿಸೋದು ದೊಡ್ಡ ಸಂಗತಿ ಅಲ್ಲ ಸರ್.